ವಿಜಯಪುರ ಜಿಲ್ಲೆಯ ಪತ್ರಕರ್ತರ ಸಂಘದಿಂದ ಅತ್ಯಂತ ಒಂದು ಮಾದರಿಯಾದ ರೀತಿ ಇವತ್ತು ಪತ್ರಿಕಾ ಏನು ನಮ್ಮ ದಿನಾಚರಣೆ ಇದೆ ಅದನ್ನು ಭಾಳ ಚೆನ್ನಾಗಿ ಇವತ್ತು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ವಿಜಯಪುರ ಜಿಲ್ಲೆಯ ಪತ್ರಿಕಾ ಮತ್ತು ತಾಲೂಕಿನ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ನೀವು ಕೂಡಬೇಕು, ಎಲ್ಲರೂ ಒಂದು ವರ್ಷಕ್ಕೊಮ್ಮೆ ಒಂದು ಕೂಡಬೇಕು, ಕಷ್ಟ ಸುಖ ಹಂಚ್ಕೋಬೇಕು. ಯಾರು ಒಳ್ಳೆಯ ಪತ್ರಕರ್ತಾರ ಅವರಿಂದ ಕಲಿಬೇಕು, ಯಾರು ಕೆಟ್ಟ ಪತ್ರಕರ್ತಾರ ಅವರಿಂದ ದೂರ ಇರಬೇಕು, ಬ್ಲ್ಯಾಕ್ ಮೇಲ್ ಮಾಡೋದ್ರಿಂದ ದೂರ ಇರಬೇಕು. ಜನಪರವಾಗಿ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡೋಂಥ ಪತ್ರಕರ್ತನ ಅವರನ್ನು ಗೌರವಿಸಬೇಕು. ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ ಈ 4 ಜವಾಬ್ದಾರಿಯಲ್ಲಿ ಪತ್ರಿಕಾ ರಂಗದ ಜವಾಬ್ದಾರಿ, ಮಾಧ್ಯಮಗಳ ಜವಾಬ್ದಾರಿ ಭಾಳ ದೊಡ್ಡದಿದೆ. ಯಾಕಂದ್ರೆ ಜನ ಹೊಂಟು ತಪ್ಪು ಮಾಡೋರು ಶಾಸಕಾಂಗದವರು, ಕಾರ್ಯಾಂಗದವರು, ಈಗ ನ್ಯಾಯಾಂಗದವರು ಬಂದುಬಿಟ್ಟಾರೆ ನಮ್ಮ ದೊಡ್ಡ. ಈ 3 ಕಂಪ್ನಿಗಳು ಏನೇನೇನೇನೇನೋ ಆಗಿರ್ತಾವೆ. ಆದರೆ ನ್ಯಾಯ ಎಲ್ಲಿರ್ತದೆ? ಅನ್ಯಾಯ ಆಗಾಗ ನಾವು ಅದನ್ನು ಭಾಳ ಕಠೋರವಾದ ಶಬ್ದದಲ್ಲಿ, ಭಾಳ ಕಠಿಣ ಶಬ್ದದಲ್ಲಿ ಜನರಿಗೆ, ದೇಶಕ್ಕೆ, ರಾಜ್ಯಕ್ಕೆ, ಬಡವರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಮ್ಮ ಕೈಯಲ್ಲಿರುವಂಥ ಪೆನ್ನು ಓಡಬೇಕು. ನಮ್ಮ ಪೆನ್ನು ಹೊಗಳು ಬಟ್ಟದ ಪೆನ್ ಆಗಬಾರ್ದು. ಕಮಿಟಿ ಒಳಗೆ ನಾನು ಚೇರ್ಮನ್ ಇದ್ದಾಗ ಹೋಮ್ ಸೆಕ್ರೆಟ್ರಿ, DG, IGP ಎಲ್ಲನೂ ಕರೆಸಿ ಹೇಳಿದೆ. ಅವರು ಒಂದು ಕೈ ಚೆಲ್ಬಿಟ್ರು, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಯೂಟ್ಯೂಬ್ನ ಮ್ಯಾಗ ನಮ್ಮ ಕಂಟ್ರೋಲ್ ಇಲ್ಲ ಸರ್, ಅದು ಕಾನೂನಿನಲ್ಲಿ ಬದಲಾವಣೆ ಆಗ್ಬೋದು. ಅದ್ಭುತ ಅಂಬೇಡ್ಕರ್ ಬಗ್ಗೆ ಅಷ್ಟು ಒಳ್ಳೆಯ ಅಂಬೇಡ್ಕರ್ ಅವರು ಏನು ಮಾಡೋದು, ಅವರ ವಿಚಾರಧಾರೆ ಏನಿತ್ತು, ಸುಭಾಷ್ ಚಂದ್ರ ಬೋಸ್ರು ಹೆಂಗಿದ್ರು, ಮಹಾರಾಣಾ ಪ್ರತಾಪ್ ಹೆಂಗಿದ್ರು, ಇಷ್ಟೆಲ್ಲ ನೋಡಿದಾಗ ಖುಷಿ ಪಡ್ತೀವಿ. ಆ ದುರ್ದೈವ ಅಂದರೆ ಇಂಥ ಕೆಲವೊಂದು ಯೂಟ್ಯೂಬ್ಗಳು ಬಂದು ಪತ್ರಿಕಾ ರಂಗವನ್ನು ಇವತ್ತು ಈ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ, ದೊಡ್ಡ ದೊಡ್ಡ ಚಾನಲ್ಗಳಾಗಲಿ ಅವ್ರದ್ದೇ ಆದಂಥ ಒಂದು ಎಥಿಕ್ಸ್ ಅಂತ ಏನೈತೀವಲ್ಲ, ಒಂದು ಅವ್ರದ್ದೇ ಆದಂಥ ಒಂದು ಎಲ್ಲಿ ಟೀಕೆ ಮಾಡಬೇಕು ಮಾಡ್ತಾರೆ. ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ, ಬಿಡದಿ ರೈತರ ಹೋರಾಟಕ್ಕೆ. ಅಲ್ಲಿ ಪತ್ರಕರ್ತನ ಖರೀದಿ ಮಾಡುವಂಥ ಶಕ್ತಿಯ ವಿರೋಧ ಇದೋ. ಯಾಕಂದ್ರೆ 35,000 ಕೋಟಿ ರೂಪಾಯಿ ದೊಡ್ಡದ ಒಂದು ಪ್ರಾಜೆಕ್ಟ್ ಐತೆ. ಅಂದ್ರೆ ಅಷ್ಟು ರೊಕ್ಕ 30,000-35,000 ಕೋಟಿ. ರೈತರು ಎಷ್ಟದ ರೈತರಿಗೆ 10 ಗುಂಟೆ, 5 ಗುಂಟೆ, 20 ಗುಂಟೆ ಅವ್ರನ್ನೆಲ್ಲ ಪತ್ರಕರ್ತನ ಖರೀದಿ ಮಾಡ್ಬೋದಾಗಿತ್ತು. ಆದರೆ ಯಾವುದೇ ಪತ್ರಿಕೆ ಆಗಲಿ, ಯಾವುದೇ ಮೀಡಿಯಾ ಆಗಲಿ ಅದಕ್ಕೆ ಯಾವುದಕ್ಕೂ ಬಲಿ ಆಗದೆ ಇವತ್ತು ಇಡೀ ರಾಜ್ಯದ ಜನರ ಮುಂದೆ ಇವತ್ತು ಬಿಡದಿ ಹೋರಾಟವನ್ನು ಪ್ರತಿಬಿಂಬಿಸೋದ ಕೆಲಸ ಯಾರಾದರೂ ಮಾಡಿದರೆ ಅದು ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಅನ್ನುವಂಥದ್ದು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇಲ್ಲಾಂದ್ರೆ ಏನಾಗ್ತದೆ, ಬಡವ್ರಿಗೆ ಯಾರು ಕೇಳೋರು? ನಾವು ಶ್ರೀಮಂತರಿದ್ದವರು ಅವ್ರನ್ನ ದಬ್ಬಾಳಿಕೆ ಮಾಡಿ ಜಮೀನು ಕಸ್ಕೊಳ್ಳುವಂಥದ್ದು ಇದಂತ ನ್ಯಾಯ ನೋಡ್ರಿ. ಅವ್ರು ಕೊಡೋದಿಲ್ಲ ತಾರೆ. ಅವ್ರ ಮಾಧ್ಯಮಗಳಿರಲಿಲ್ಲ ಅಂದ್ರೆ ಏನಾಗ್ತಿತ್ತು? ಅವ್ರು ಏನು ಮಾಡ್ತಾರೆ ಅನ್ನೋದು ಬಣ್ಣ ಬಯಲು ಮಾಡೋವಂಥದ್ದು ಇವತ್ತು ಪತ್ರಿಕೆ ನಮ್ಮ ಚಾನಲ್ಗಳು ಮಾಡ್ತಾಯಿದೆ. ಅದಕ್ಕೆ ಅಲ್ಲಿ ಅಭಿನಂದನೆ ಸಲ್ಲಿಸಿದೆ. ನಿಮ್ಗೆ ಸಾಕಷ್ಟು ಆಮಿಷಗಳು ಹೊಟ್ಟಬೋದಿದ್ರು ಒಳಗೆ. ಕೇಳ್ರಿ, ಒಂದು 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ನಮ್ಮೆಲ್ಲರೂ ಮುಚ್ಚಬೋದಲ್ಲ. ಆದರೆ ಇಂಥ 30,000-35,000 ಕೋಟಿ ರೂಪಾಯಿ ಒಂದು ದೊಡ್ಡ ಹಗರಣವನ್ನು ಇವತ್ತು ಅನೇಕ ಸಲ ಪತ್ರಿಕೆಗಳ ಮೂಲಕನೇ ಎಷ್ಟೋ ಮಂದಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗ್ತದೆ. ಮಾಧ್ಯಮಗಳಲ್ಲಿ ಬಂದಿದ್ರಿಂದ ರಾಜೀನಾಮೆ ಕೊಡಬೇಕಾಗ್ತದೆ. ಒಂದು ಕಾಲಿತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಕಾಲಕ್ಕೆ ಒಂದು ಟ್ರೈನ್ ಆಕ್ಸಿಡೆಂಟ್ ಆಯಿತು. ಬರೀ ಒಂದು ಪತ್ರಿಕೆಗಳು ಬರೆದಿದ್ದಕ್ಕೆ ಅವ್ರು ರಾಜೀನಾಮೆ ಕೊಟ್ಟರು. ಈಗ ಹೋಗಿ ಹೊಡೆದು ಮ್ಯಾಟ್ಲಿ ಹೊಡೆದ್ರು ಯಾರು ರಾಜೀನಾಮೆ ಕೊಡ್ತೀವಿ ಅಲ್ಲ. ನಾ ಇಲ್ಲ, ನನ್ನಿಂದ ಏನಾಗೈತೆ ತರ್ತಾರೆ. ನಾವು ವಿಧಾನಸಭೆದಾಗ ನೋಡ್ತಿರ್ತೀವಲ್ಲ, ಅವ್ರು ನಮ್ಗಿಂತ ಹೆಂಗೆ ಅಡ್ಡಾಡ್ತಿರ್ತಾರೆ. ಮಾಡಿದವರು ಭ್ರಷ್ಟಾಚಾರ ಮಾಡಿದವರು ಏನಪ್ಪ ಏನೂ ಇಲ್ಲೇ ಇಲ್ಲ ತಾನೆ. ನನಗೇನು ಮಾಡ್ತಾರೆ, ರಾಜೀನಾಮೆ ಕೊಡೋದು ಇಲ್ಲ. ಅವಾಗ ಹಂಗಿತ್ತು, ಒಂದು ಮೀಡಿಯಾದಾಗ ಬರ್ತಂದ್ರೆ ಮುಗೀತು. ಮಾಧ್ಯಮಗಳು ಅಷ್ಟು
ಆದರೂ ಈಗಲೂ ಸಹ ಕೆಲವೊಂದು ಮಾಧ್ಯಮಗಳು ತಮ್ಮ ಶಕ್ತಿಯನ್ನು, ತಮ್ಮ ಪೆನ್ನಿನ ಶಕ್ತಿಯನ್ನು ಕಡಿಮೆ ಮಾಡಿಕೊಡಲಿಲ್ಲ. ಆ ಮಾಧ್ಯಮದಾಗ, ಆ ಪತ್ರಿಕೆ ಒಳಗೆ ಅದು ಬರ್ತೈತೆ ಅಂದ್ರೆ ಅದು 100ಕ್ಕೆ 100 ಸತ್ಯ ಇರ್ತೈತೆ ಅನ್ನುವಂಥದ್ದನ್ನು ವಿಶ್ವಾಸ ಇರುವಂಥ ಮಾಧ್ಯಮಗಳು ಈ ದೇಶದಲ್ಲಿಲ್ಲ. ಇಲ್ಲಾಂದರೆ ಎಲ್ಲರೂ ಹಂಗೆ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲ ರಾಜಕಾರಣಿಗಳು ಕೆಟ್ಟನು ಅಂತ ಹೇಳೋಕ್ಕಾಗೋದಿಲ್ಲ, ಎಲ್ಲ ಪತ್ರಕರ್ತರು ಕೆಟ್ಟ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ರೆ ಯಾವುದೋ ಅನ್ಯಾಯ ಆಗ್ತದೆ, ಯಾರ್ಯಾರು ಟೀಕೆ ಮಾಡಿಬಿಡ್ತಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಭಾಳ ನಡೆದಿದೆ. ಹಿಂದಕ್ಕೆ ರಾಮರಾಜ್ಯ ಇದ್ದಲ್ಲಿ ಬಿಜಾಪುರನಾಗ ಒಂದು ಚಂದ ರೋಡ್ ಇರಲಿಲ್ಲ. ರೋಡಿಗೆ ರೋಡೇ ತಿಂದಾರ, ಬ್ರಿಡ್ಜಿಗೆ ಬ್ರಿಡ್ಜೇ ತಿಂದಾರ. ಈಗ ಅವ್ರು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರೆ. ಸರ್ಕಾರ ಹಾಳು ಮಾಡ್ಬೇಕು ನಿತಿನ್ ಗಡ್ಕರಿ ಅಂತಾರೆ. ಆದರೆ ನಿತಿನ್ ಗಡ್ಕರಿ ಅವರು ಹಾಳು ಮಾಡುವಂಥ ನೆಪದಾಗ ನೀವು ಹೋಗಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆನೇ ಬುಡವೇಲ್ ಮಾಡುವಂಥ ಒಂದು ದೊಡ್ಡ ಷಡ್ಯಂತ್ರ. ಏನಾಗತ್ತೆ, 100ಕ್ಕೆ 20 ಲೀಟ್ರ್, ಈಗ 20 ಲೀಟ್ರು, ಈಗ 27 ಲೀಟ್ರ್ ಮಿಕ್ಸ್ ಮಾಡಬೇಕು ಇಥನಾಲ್ ಅಂತ. ಇನ್ನು ಮುಂದೆ ಭವಿಷ್ಯದಾಗ ಇಥನಾಲ್ದೇ ವಾಹನ ಬರ್ತಾವೆ, 100% ಮೋಟರ್ ಸೈಕಲು, ಕಾರುಗಳು. ಇದರಿಂದ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತದೆ. ಕಬ್ಬನ್ನು ಒಳ್ಳೆ ರೇಟ್ ಕೊಡ್ಲಿಕ್ಕೆ ಆಗ್ತದೆ, ಮೆಕ್ಕೆಜೋಳಕ್ಕೆ ಒಳ್ಳೆ ರೇಟ್ ಬರ್ತದೆ, ಅಕ್ಕಿಗೆ ಒಳ್ಳೆ ರೇಟ್ ಬರ್ತದೆ. ಮುಂದೆ ಪ್ರತಿ ವರ್ಷ ಬರೀ 20% ನಮ್ಮ ಇಥನಾಲನ್ನು ನಾವು ಪೆಟ್ರೋಲ್ನಲ್ಲಿ ಮಿಕ್ಸ್ ಮಾಡೋದ್ರಿಂದ ಸುಮಾರು $1.5 ಲಕ್ಷ ಕೋಟಿ ಈ ದೇಶದ ವಿದೇಶಿ ವಿನಿಮಯ ಉಳಿತು. 27% ಮಾಡಿ ಅದನ್ನು ಸರಿಯಾಗಿ ಇನ್ನೂ ಬಳಕೆ ಹೆಚ್ಚು ಮಾಡಿಕೊಂಡ್ರೆ ಸುಮಾರು $20 ಲಕ್ಷ ಕೋಟಿ ವರ್ಷ ನಾವು ಸೌದಿ ಅರೇಬಿಯಾ, ಗಲ್ಫ್ ಕಂಟ್ರಿಗಳಿಗೆ, ರಷ್ಯಾಕ್ಕೆ ನಾವು ಡಾಲರ್ನಲ್ಲಿ ರೊಕ್ಕ ಕೊಡ್ತೀವಿ. ಆ ರೊಕ್ಕ ನಮ್ಮ ದೇಶಕ್ಕೆ ಉಳಿತಂದ್ರೆ ಜಗತ್ತಿನಾಗ ಭಾರತ ದೊಡ್ಡ ಶ್ರೀಮಂತ ರಾಷ್ಟ್ರ ಆಗ್ತೈತಿ ಅನ್ನೋಂಥ ಕಲ್ಪನೆ ನಮ್ಮಲ್ಲಿ ಯಾರು ಮಾಡಿದ್ರೆ ಅದು ಮೀಡಿಯಾದವರು. ಅವರೇನು ಬರೆದಿರಲಿಲ್ಲ, ಅವರು ಅದ್ರ ಮ್ಯಾಗ ಚರ್ಚೆ ನಮ್ಮ ಮಾಧ್ಯಮದಲ್ಲಿ ಆಗಿರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಇಥನಾಲ್ ಅನ್ನೋಂಥದ್ದು ಬಂದಾಗಿದ್ದರೆ ಸುಮಾರು 1 ಲಕ್ಷ ಕೋಟಿಗಿಂತ ಹೆಚ್ಚು ಇನ್ವೆಸ್ಟ್ಮೆಂಟು ಈ ದೇಶದಲ್ಲಿ ಕಬ್ಬಿನ ಫ್ಯಾಕ್ಟ್ರಿಯವರು, ಮೆಕ್ಕೆಜೋಳ ಇಥನಾಲ್ ಮಾಡೋರು ಇನ್ವೆಸ್ಟ್ಮೆಂಟ್ ಇದೆ ಬ್ಯಾಂಕಿಂದು. ಅಂದರೆ ಒಂದು ದೇಶದ ಆರ್ಥಿಕ ಬುಡಾನೇ ಮತ್ತು ಅಳಗಾಡಿಸುವಂಥವ್ರು ಕೆಲವೊಂದು ದೇಶದ್ರೋಹಿಗಳು ಈ ದೇಶನಾಗ ಅದ. ಅದಕ್ಕೆ ಹೇಳ್ತೀನಿ, ಇಂಥದ್ರ ಬಗ್ಗೆ ವಿವರವಾಗಿ ಮಾಧ್ಯಮಗಳು, ಅನೇಕ ಮಾಧ್ಯಮಗಳಲ್ಲಿ ನೋಡಿದ ನಾನು ಇದ್ರ ಬಗ್ಗೆ ಚರ್ಚೆ ಆಯಿತು. ಭಾಳ ಚೆನ್ನಾಗಿ ಬರೆದವರು, ಮೈಲೇಜ್ ಕಡಿಮೆ ಆಗೈತಿ, ಇದು ಕೇಂದ್ರ ಸರ್ಕಾರ ಒಪ್ಪೈತಿ. ನಿಮ್ಗೆ 15 ಕಿಲೋಮೀಟ್ರ್ ಕೊಡ್ತದಲ್ಲ, 14 ಕೊಡ್ಲಾಕ. ನೀವು ಇದನ್ನೆಲ್ಲ ಬಿಟ್ಟು ಪೆಟ್ರೋಲ್ ಹಾಕೋತಿದ್ರೆ ಹಾಕೋರಿ, ಅದು 120-130 ರೂಪಾಯಿ ಆಗ್ತದೆ. ನಾಳೆ ಏನು ನಮ್ಮದೇ ನಾವು ದಿವಸ 4 ಲಕ್ಷ ಲೀಟ್ರಿಗೆ ನಾವೇ ಇದನ್ನೆಲ್ಲ ತಯಾರು ಮಾಡ್ತೀವಿ ಒಂದು ಕಾರ್ಖಾನೆ ಒಳಗೆ. ಅದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಮಾಧ್ಯಮಗಳು ಸತ್ಯವನ್ನು ಬರೆದರೆ ಮಾತ್ರ ದೇಶ ಉಳಿತದೆ. ಮಾಧ್ಯಮದ ಕೈಯಲ್ಲಿರುವಂಥ ಪೆನ್ನು ಭಾಳ ಪವಿತ್ರ ಇದೆ, ಅದು ಪೆನ್ ಮಷೀನು ಇದೆ. ಆ ದೇಶಕ್ಕೆ ಅನ್ನೋ ರೀತಿ ವಿಷಾನೂ ಇದೆ. ಆ ಪೆನ್ನಿನ ಮಸಿಯನ್ನು ಸರಿಯಾಗಿ ಬರೆದರೆ ಭಾರತದ ಭವಿಷ್ಯ ಇದೆ. ದೇಶದ ಭವಿಷ್ಯವನ್ನು ಹಾಳು ಮಾಡಬೇಕನ್ನೋಂಥದ್ದು ಬರೆದ್ರೆ ಅದು ವಿಷ ಆಗ್ತದೆ. ಈ ದೃಷ್ಟಿಕೋನದಿಂದ ಇವತ್ತು ಮಾಧ್ಯಮಗಳು ತಮ್ಮ ಜವಾಬ್ದಾರಿಯನ್ನು ಮಾಡಲಿ. ಕೆಲವರು ಎಲ್ಲದರಾಗೂ ಇದ್ದಂಗೆ ಕೆಲವು ಮಂದಿ ಇದ್ದೇ ಇರ್ತಾರೆ, ಅದಕ್ಕೆ ಇದು ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ನಮ್ಮ ಅಶೋಕ್ ಏನು ಈ ಅಧ್ಯಕ್ಷರಾಗ್ಯಾರ, ಇವತ್ತು ಅವರು ಮಕ್ಕಳಿಗೆ ಒಂದು ರೀತಿ ಪ್ರೋತ್ಸಾಹ ಹುಡುಕೋರಿಗೆ, ನಮ್ಮ ಮಕ್ಕಳಿಗೂ ನಮಗೂ ಈ ರೀತಿ ಕರೆದು ಸನ್ಮಾನ ಮಾಡೋದು, ಹಿರಿಯ ಪತ್ರಕರ್ತರಿಗೆ ಗೌರವ ಕೊಡೋದು, ಅವ್ರು ನಡೆದು ಬಂದಂಥ ದಾರಿ ಪಾಪ ಅವಾಗ ಪರಿಸ್ಥಿತಿ ಹಂಗೆ ಇರ್ತಿತ್ತು. ಅದಕ್ಕೆ ನಾವು ಮೊನ್ನೆ ಎಲ್ಲರೂ ಬಹುಶಃ ಎಲ್ಲ ರಾಜಕಾರಣಿಗಳು 5 ಲಕ್ಷ ರೂಪಾಯಿ ಪತ್ರಿಕಾ ಇದಕ್ಕೆ ವಿಠಲರು ಕೊಡ್ತಾರೆ ಅಲ್ರಿ 5 ಲಕ್ಷ. ನಾನೇ ಘೋಷಣೆ ಮಾಡಲಿಲ್ಲ ಅಲ್ರಿ ವಿಠಲ, ಹಾಂ ಮಾಡಿ ನೋಡಿ, 5 ಲಕ್ಷ ರೂಪಾಯಿ ಅವರು ಕೊಡ್ತಾರೆ. ನಮಗೆ ಶಾಸಕರಾದಂಥ ಶ್ರೀ ವಿಠಲ್ ಕಟ್ಟದವರಿಗೆ ಪತ್ರಕರ್ತರ ಸಂಘದಿಂದ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಕೊಡ್ತೀವಿ. ನಾವು ನೀವು ಚಲೋ ಕೆಲಸ ಮಾಡಿರಿ, ನಾವು ಕೊಡ್ಲಾಕೆ ನಾವೊಂದು ದೊಡ್ಡ ಸಂಸ್ಥೆ ಕಟ್ತೀವಿ, ಇನ್ನೂ ಹೆಚ್ಚು ಕೊಡ್ತೀವಿ. ನಿಮಗೇನು ಯಾರಿಗೆ ತೊಂದರೆ ಇದ್ದರೆ ಹೇಳ್ರಿ, ಆಪ್ರೇಷನ್ ಅವು ಇವು ಏನಾದ್ರು ಇದ್ರು ಹೇಳ್ರಿ, ಎಲ್ಲರಿಗೆ ನಾವು ಮಾಡ್ತೀವಿ. ನಾವು ಯಾಕಂದ್ರೆ ಒಳ್ಳೆಯ ಕೆಲಸ ನಿಮ್ಮ ಪತ್ರಕರ್ತಗಳಿಗೆ ಯಾವುದೇ ಒಂದು ಪತ್ರಕರ್ತರಿಗೆ ಅನ್ಯಾಯ ಆದಾಗ ಏನೋ ಒಂದು ತೊಂದರೆ ಬರ್ತದೆ, ಏನೋ ಆಪ್ರೇಷನ್ ಬರ್ತಂದ್ರೆ ಹೇಳಿ, ಸರ್ಕಾರದಿಂದ ಬರೋಕ್ಕೆ ಬರ್ತದೆ, ನಾವು ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ.
ಕಷ್ಟ ಅಂದ್ರೆ ಎಲ್ಲರಿಗೂ ಬರುವುದೇ. ಈ ಜೀವನದಾಗ ಎಲ್ಲರೂ ಏರು ಇಳು ಯಾರಿಗೂ ಬಿಟ್ಟಲ್ಲ. ಕೃಷ್ಣನಿಗೂ ಬಂದದ, ರಾಮಗೂ ಬಂದದ. ಭಗವಾನ್ ಅವರ ದೇವರಿದ್ದವ್ರಿಗೆ ಅವ್ರ ಕಷ್ಟ ಅನುಭವಿಸ್ತಾರೆ. ನಾವು ಯಾವ ಅವ್ರ ಗಿಡ ತಪ್ಪಲ್ಲ. ನಾವು ಅಂಥ ಕಷ್ಟ ಕಾಲದಾಗ ಪತ್ರಕರ್ತರಿಗೂ ಸಹಾಯ ಮಾಡಬೇಕು. ಯಾಕಂದ್ರೆ ಪಾಪ ಒಬ್ಬ ಪತ್ರಕರ್ತರು ಏನು ಮಾಡ್ಕೊಂಡು